ಕ್ಯಾಂಪ್ಕೋ ಉಳಿಸಬೇಕು ಮತ್ತು ಆರೋಗ್ಯ ಸಂಪೂರ್ಣವಾಗಿ ಬೆಳೆಯಬೇಕು ಎಂಬ ನಿಟ್ಟಿನಲ್ಲಿ ಉಳಿದ 6 ಸ್ಥಾನಗಳಲ್ಲಿ 8 ಅಭ್ಯರ್ಥಿಗಳ ಪೈಕಿ ನಮ್ಮ ಇಬ್ಬರು ಸ್ವತಂತ್ರ ಅಭ್ಯರ್ಥಿಗಳಾದ ಎಂಜಿ ಸತ್ಯನಾರಾಯಣ ಮತ್ತು ರಾಮ ಪ್ರತೀಕ್ ಕೆ ಅವರನ್ನು ಗೆಲ್ಲಿಸಬೇಕು ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಅಣ್ಣಾ ವಿಜಯಚಂದ್ರ ಹೇಳಿದರು. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಪ್ರತಿಷ್ಠಿತ ಅಂತಾರಾಜ್ಯ ಸಹಕಾರಿ ಸಂಸ್ಥೆ ಕ್ಯಾಂಪ್ಕೋಗೆ ಮುಂದಿನ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿಯ ಒಟ್ಟು 19 ನಿರ್ದೇಶಕ ಸ್ಥಾನಗಳ ಪೈಕಿ 13 ಸ್ಥಾನಗಳಿಗೆ ಸಹಕಾರ ಭಾರತಿ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಉಳಿದ 6 ಸ್ಥಾನಗಳಿಗೆ ನವೆಂಬರ್ 23ರಂದು ಚುನಾವಣೆ ನಡೆಯಲಿದ್ದು, ಸಹಕಾರ ಭಾರತೀಯ 6 ಮತ್ತು 2 ಸ್ವತಂತ್ರ ಅಭ್ಯರ್ಥಿಗಳು ಅಂತಿಮ ಕಣದಲ್ಲಿದ್ದಾರೆ. ಕ್ಯಾಂಪ್ಕೋ ಉಳಿಯಬೇಕು ಮತ್ತು ಆರೋಗ್ಯ ಪೂರ್ಣವಾಗಿ ಬೆಳೆಯಬೇಕು ಎಂಬ ನಿಟ್ಟಿನಲ್ಲಿ ಉಳಿದ 6 ಸ್ಥಾನಗಳಲ್ಲಿ 8 ಅಭ್ಯರ್ಥಿಗಳ ಪೈಕಿ ನಮ್ಮ 2 ಸ್ವತಂತ್ರ ಅಭ್ಯರ್ಥಿಗಳಾದ ಎಂಜಿ ಸತ್ಯನಾರಾಯಣ್ ಮತ್ತು ರಾಮ್ ಪ್ರತೀಕ್ ಕೆ ಅವರನ್ನ ಗೆಲ್ಲಿಸುವಂತೆ ಜನಸಂಘದ ಕಾಲದಿಂದಲೂ ಸಕ್ರಿಯರಾಗಿದ್ದ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಅಣ್ಣಾ ವಿಜಯಚಂದ್ರ ಅವರು ಮನವಿಯನ್ನ ಮಾಡಿದ್ರು. ಆ ಕಾಲಘಟ್ಟದಲ್ಲಿ ಸುದೈವಕ್ಕೆ ನಾನು ಭಾಜಪದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮುರಳಿ ಮನೋಹರ್ ಜೋಶಿ ಅವರು ಪುತ್ತೂರಿಗೆ ಬಂದರು. ಸುಭದ್ರದಲ್ಲಿ ಕಾರ್ಯಕರ್ತರ ಸಮಾವೇಶ ಆಯಿತು. ಅವರ ಒಟ್ಟಿಗೆ ಪ್ರವಾಸ ನಾನು ಮಾಡಲಿಕ್ಕಿತ್ತು. ನಾನು ಮುರಳಿ ಮನೋಹರ್ ಜೋಶಿ ಅವರಲ್ಲಿ ಕೇಳಿದೆ, ಇಲ್ಲಿ ಒಂದು ಸಹಕಾರಿ ಕ್ಷೇತ್ರದ ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ, ಒಮ್ಮೆ ನೋಡ್ತೀರ? ಓ ದೇखेंगे ಅಂತ ಬಂದು ರಾಮಭಟ್ರ ಅಧ್ಯಕ್ಷರಿದ್ದರು. ಒಳಗೆಲ್ಲ ಹೋಗಿ ತೋರಿಸಿ ಸಂಜೆ ಕಾರ್ ಹತ್ತಿ ಉಡುಪಿ ಕಡೆಗೆ ಹೋಗುವಾಗ ಕೇಳಿದೆ, ಕೈ ಸಾಲಾಗ ಬಹುತ್ ಬಡಿಯ ಇದೆ. ನಾನು ಹೇಳಿದೆ, ಅದು ನೆಸ್ಲೆಗೆ ಹೊರಟು ಹೋಗ್ತಾ ಇದೆ. ಕ್ಯಾ ಅಷ್ಟು ಶಾಕಿಂಗ್ ನ್ಯೂಸಿನಲ್ಲಿ ಕೇಳಿದ್ರು, ಇಷ್ಟು ದೊಡ್ಡ ಫ್ಯಾಕ್ಟ್ರಿ ನೆಸ್ಲೆಗೆ ಕೊಡ್ತಾ ಇದ್ದೀರಾ? ನಾನು ಹೇಳಿದೆ, ನೀವು ಮಾತ್ರ ಇದನ್ನು ಉಳಿಸಬಹುದು. ಯಾಕಂದ್ರೆ ಅಲ್ಲಿಂದ ನೇರ ಸರಸಂಘ ಚಾಲಕರಿಗೆ ಉಡುಪಿಯಿಂದ ಫೋನ್. ಇವತ್ತದು ಉಳಿದಿದೆ, ಇಲ್ಲದ್ರೆ ಯಾವಾಗ ನೆಸ್ಲೆಗೆ ಹೋಗಿ ಆಗ ಈ ಎಲ್ಲ ಅನುಭವದ ಆಧಾರದಲ್ಲಿ ಇಬ್ಬರನ್ನ ಇಲ್ಲಿ ಇರಬೇಕು. ಒಬ್ರು ಪ್ರೊಫೆಷನಲ್ ಆಗಿ ರಾಮ ಪ್ರತೀಕ್, ಇವತ್ತು ಗ್ರಾಮಜನ್ಯದ ಮುಖಾಂತರ ದಕ್ಷಿಣ ಭಾರತದ ದೊಡ್ಡ ಜೇನು ಫ್ಯಾಕ್ಟ್ರಿ. ಹಾಗಾಗಿ ಒಬ್ಬ ಪ್ರೊಫೆಷನಲ್ ಆಗಿ ರಾಮ್ ಪ್ರತೀಕ್ ಇರಲಿ, ಒಬ್ಬ ಸಹಕಾರಿ ಕ್ಷೇತ್ರದ ಬಗ್ಗೆ ಗೌರವದಿಂದ ಅವರ ಕೆಲಸಗಳನ್ನು ಮಾಡಿ ರೈತರ ಪರವಾಗಿ ಕೆಲಸ ಮಾಡುವಂತ ಎಂಜಿ ಸತ್ಯನಾರಾಯಣ, ಇವರಿಬ್ಬರನ್ನು 6 ಜನರಲ್ಲಿ ಇವರಿಬ್ಬರನ್ನು ಸಹ ಚುನಾಯಿಸಿ ಕೊಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಸದಸ್ಯರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಇಚ್ಛೆ. ಈಗ ಫಸ್ಟ್ ಏನಾದ್ರೆ ಈಗ 6 ಸ್ಥಾನಕ್ಕೆ ಬೇಕಾಗಿದೆ. ಈಗ ಹುಚ್ಚಪ್ಪಾಡಿಯವರು ಕೂಡ ನಿಮ್ಮ ಟೀಮಲ್ಲಿ ಇದ್ದಾರೆ. ಹುಚ್ಚಪ್ಪಾಡಿ ನನ್ನ ಆಶೆ ಇಟ್ಕೊಂಡಿದ್ದೀರಾ? ಹುಚ್ಚಪ್ಪಾಡಿಯವರು ಸಹ ನಾಮಿನೇಷನ್ ಹಾಕಿದ್ರು. ಅವ್ರಿಗೆ ಈಗ ನೀವೇನು ಇಷ್ಟು ಹೇಳಿದ್ರು, ನೀವು ಸೈದ್ಧಾಂತಿಕ ಬದ್ಧತೆ ಏನೋ ಉಳಿಸಬೇಕು ಅನ್ನೋ ಅದೇ ಕಾನ್ಸೆಪ್ಟ್ ಅಲ್ಲಿ ಅವರು ಇದ್ರಾ? ಮತ್ತೆ ಅವರು ಯಾಕೆ ಈಗ ನೀವು ನಿಮ್ಮ ಕನ್ಸಲ್ಟ್ ಮಾಡಿದ್ದಾರೆ? ಕಡೆ ಚುನಾವಣೆಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಎದುರಿಸಬೇಕಾದ್ರೆ ಸ್ವಲ್ಪ ಧೈರ್ಯ ಹೆಚ್ಚಬೇಕು. ಏನು ಹೇಳ್ತಿದ್ದೆ ಅದಕ್ಕೆ ಅದು ಇಲ್ಲ. ಪಾಪ ಅವರಿಗೆ ಸ್ವಲ್ಪ ಹೆದರಿಕೆ ಆಯಿತು. ಅವರಾಗಿ ಬರ್ಕೊಂಡಿದ್ದಾರೆ. ನಾನು ಒತ್ತಡಕ್ಕೆ ಸಿಲುಕಿದೆ. ನಮ್ಮ ಕುಟುಂಬದ ಬಗ್ಗೆ ಕೂಡ ಯೋಚನೆ ಅದಕ್ಕೆ ಬಂದಿದೆ ಅಂತ ಅವರಿಗೆ. ಅವರು ಪುತ್ತೂರಿನಲ್ಲಿದ್ದರು. ಅಲ್ಲಿಂದ ಎಲೆಮಲೆಯಲ್ಲಿ ದೊಡ್ಡ ಮೀಟಿಂಗ್ ಆಗಿ 2 ಗಂಟೆಯ ಮೀಟಿಂಗ್ ಆಗಿ ಎಲ್ಲ ಆಗಿ ಅವರು ವಿಡ್ರಾ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಕ್ಕೆ ಅವರು ಪುತ್ತೂರಿಗೆ ಬಂದರು. ಏನು ಅಂತ ನಿಶ್ಚಯ ಮಾಡಿದ್ರು. ನನ್ನ ಸಹೋದ್ಯೋಗಿಗಳ ಜೊತೆ ಕೆಲವರಲ್ಲೆಲ್ಲ ಮಾತಾಡಿದ್ದಾರೆ. ಅಷ್ಟಾಗ ಅವರ ಮಾವನ ಕಡೆಯಿಂದ ಅವರು ನನಗೆ ಹೇಳಿದ್ದಾರೆ, ಮಾವನ ಕಡೆ ಅವರು ಕೇರಳದಲ್ಲಿದ್ದಾರೆ, ಸ್ವಲ್ಪ ಮತ್ತು ಮನೆಯವರಿಗೆ ಸಹ ಸ್ವಲ್ಪ ಅಂದ್ರೆ ಇಡೀ ರಾತ್ರಿ ಅವರನ್ನು ನಿದ್ದೆ ಮಾಡಲಿಕ್ಕೆ ಬಿಡ್ಲಿಲ್ಲ, ಅಷ್ಟು ಫೋನ್ ಬಂದಿದೆ ವಿಡ್ರಾ ಮಾಡಿ. ಯಾರು ಸರ್ ಮಾಡಿದ್ರು? ಯಾರು ಇಬ್ಬರು ಮಾಡಿದ್ರು? ಯಾಕೆ ಗೊತ್ತಿದೆ ಅಲ್ಲ ಈಗ ನೀವು ಹೇಳ್ತಾ ಇದ್ದೀರಿ ಅವರ ವಿಡ್ರಾ ಅಂತ ಬೆದರಿಕೆಯನ್ನ ಅವ್ರು ಯಾಕೆ ಹಾಕ್ತಾ ಇದ್ದಾರೆ? ಸಹಕಾರ ಭಾರತಿಯಲ್ಲಿ ಇಲ್ಲದವರು ಅಂತ ಬೆದರಿಕೆಯನ್ನು ಹಾಕ್ಲಿಕ್ಕೆ ಕಾರಣ ಏನು ಗೊತ್ತಿಲ್ಲ. ಇದೇ ಸಮಸ್ಯೆ ಇದೆ. ಅವರಿಗೆ ಏನಿದೆ ಅದರಲ್ಲಿ ಲಾಭ? ಅದರ ಏನಾದ್ರು ಇದೆಯಾ? ಸುದ್ದಿಗೋಷ್ಠಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿದ್ದ ಅಡಿಕೆ ಬೆಳೆಗಾರರ ಮೂಲಚಂದ್ರ, ಅಡಿಕೆ ಕೃಷಿಕ ಸುಬ್ರಾಯ, ರೈತ ಸಂಘದ ಮುಖಂಡ ಶ್ರೀಧರ್ ಶೆಟ್ಟಿ ಬೈಲುಗುತ್ತು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.
ಕಣಚೂರು ಸಂಸ್ಥೆಯು ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇದೀಗ ಕಳೆದ ಕೆಲವು ವರ್ಷಗಳಿಂದ ನಾಟೇಕಲ್ಲಿನ ಹೃದಯ ಭಾಗದಲ್ಲಿ ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರವು ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲುಗಳನ್ನ ನಿರ್ಮಿಸಿದೆ. ನುರಿತ ವೈದ್ಯಕೀಯ ಶಸ್ತ್ರತಜ್ಞರು, ಪ್ರಸೂತಿ, ಮಕ್ಕಳ ಮೂಳೆ ಕಣ್ಣಿನ ತಜ್ಞರು, ಸೀಳುತುಟಿ ರೋಗ, ಮೂತ್ರಪಿಂಡ ಶಸ್ತ್ರಚಿಕಿತ್ಸಾ ತಜ್ಞರು ನಿಮ್ಮ ಸೇವೆಯಲ್ಲಿ ಸದಾ ಲಭ್ಯವಿರುತ್ತಾರೆ. 24 ಗಂಟೆಗಳ ಕಾಲ ತುರ್ತು ಚಿಕಿತ್ಸೆ, ಹೆರಿಗೆ ಸೌಲಭ್ಯ, ವೈದ್ಯಕೀಯ ಮತ್ತು ನವಜಾತ ಶಿಶು ತೀವ್ರ ನಿಗಾ ಘಟಕ, ಎಕ್ಸ್ರೇ, ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಷ್ಟೇ ಅಲ್ಲದೆ ಔಷಧಿಗಳು, ರಕ್ತ ಹಾಗೂ ಮೂತ್ರ ತಪಾಸಣೆ, ಆಂಬ್ಯುಲೆನ್ಸ್ ಇತ್ಯಾದಿ ಲಭ್ಯವಿರುತ್ತದೆ. ಈ ಎಲ್ಲಾ ಸೌಲಭ್ಯಗಳು ರಿಯಾಯಿತಿ ದರದಲ್ಲಿದ್ದು ಇದರ ಸದುಪಯೋಗವನ್ನ ಸಾರ್ವಜನಿಕರು ಪಡೆದುಕೊಳ್ಳಬಹುದು. ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ, ನಾಟೇಕಲ್, ಮಂಗಳೂರು.